Hello dear students, so the next very important concept is combination of lenses. Combination of lenses. So then how to combine the lenses. So that is the topic, that is combination of lenses. Combination of lenses. What is your combination in second PUC? PCMB. That's combination of lenses. How to combine the lenses. Different types of lenses in contact. So ನಮ್ಮ syllabus ಅಲ್ಲಿ ಇರೋದು in contact. In ಕಾಂಟ್ಯಾಕ್ಟ್ ಹೌದಾನೆ. ಸೊ ಇಸ್ ದ ನೆಕ್ಸ್ಟ್ ಹೆಡಿಂಗ್ ಕಾಂಬಿನೇಷನ್ ಲೆನ್ಸ್ ನೋಡಿ. ಒಂದಿದೆ ಸೈಟ್ ಇದೆ ಬೈ ಕಾನ್ವೆಕ್ಸ್ ಲೆನ್ಸ್, ಇದರ ಪಕ್ಕ ಇನ್ನೊಂದು ಬೈ ಕಾನ್ವೆಕ್ಸ್ ಲೆನ್ಸ್, ಎರಡು ಕಾನ್ವೆಕ್ಸ್ ಲೆನ್ಸ್ನ ಜೋಡಿಸ್ತೆ. ಸೊ ಇಟ್ ಇಸ್ ದ ಫೋಕಲ್ ಲೆಂತ್ F1, ಇಟ್ ಇಸ್ ದ ಫೋಕಲ್ ಲೆಂತ್ F2 ಹೌದಾನೆ. ಸೊ ಬೋತ್ ಆರ್ ಇನ್ ಕಾಂಟ್ಯಾಕ್ಟ್. ಇನ್ ಕಾಂಟ್ಯಾಕ್ಟ್ ಹಿಡ್ದಂಗೆ ದೂರ ಇಡ್ಬೋದು ಈ ಥರ ಹೌದಾನೆ. ಸೊ ದೀಸ್ ಟೂ ಲೆನ್ಸಸ್ F1 ಆ್ಯಂಡ್ F2 ಆ ಫೋಕಲ್ ಲೆಂತ್ ಆರ್ ಸಪ್ರೇಟ್ ಬೈ ಸಮ್ ಡಿಸ್ಟೆನ್ಸ್ D, ಈ ಥರನೂ ಇಡ್ಬೋದು ಹೌದಾನೆ. ಬಟ್ ಇನ್ ಅವರ್ ಸಿಲೆಬಸ್ ಯಾವುದೋ ಕಾಂಬಿನೇಷನ್ ಆಗ್ತಿದೆ. ನೀವು ಬರೀ ಕಾನ್ವೆಕ್ಸ್ ಲೆನ್ಸೇ ಜಾಯ್ನ್ ಮಾಡ್ಕೊತಿರಲಿಲ್ಲ. ಯು ಕ್ಯಾನ್ ಹ್ಯಾವ್ ಒನ್ ಕಾನ್ವೆಕ್ಸ್ ಲೆನ್ಸ್ ಪಕ್ಕ ಇನ್ನೊಂದು ಕಾನ್ಕೇವ್ ಲೆನ್ಸ್, ಈ ಥರನೂ ಮಾಡ್ಬೋದು. ಅಥವಾ ಇಲ್ಲೊಂದು ಕಾನ್ವೆಕ್ಸ್ ಲೆನ್ಸ್ ಹೌದಾನೆ, ಇದೆಲ್ಲ ದೂರದಲ್ಲೊಂದು ಕಾನ್ಕೇವ್ ಲೆನ್ಸ್. ಈ ಥರ ಯು ಕ್ಯಾನ್ ಕಂಬೈನ್ ಎನಿ ನಂಬರ್ ಆಫ್ ಲೆನ್ಸಸ್. ಯು ಕ್ಯಾನ್ ಕಂಬೈನ್ ಎನಿ ನಂಬರ್ ಆಫ್ ಲೆನ್ಸಸ್. ಬಟ್ ನಮ್ಮ ಸಿಲೆಬಸಲ್ಲಿರೋದೇನು, ಈ ಥರ ಲೆನ್ಸ್ನ ಕಂಬೈನ್ ಮಾಡೋದು ಐದರ್ ಕಾನ್ವೆಕ್ಸ್ ಆರ್ ಕಾನ್ಕೇವ್, ಐದರ್ ಕಾನ್ವರ್ಜಿಂಗ್ ಆರ್ ಡೈವರ್ಜಿಂಗ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. ಇನ್ ಕಾಂಟ್ಯಾಕ್ಟ್ ಹೌದಾನೆ. ಸೊ ಯಾಕಿದು ಹೌದಾ. ಸೊ ಇನ್ ಮೆನಿ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ದ ಮೈಕ್ರೋಸ್ಕೋಪ್, ಸೊ ಬಯಾಲಜಿ ಲೆವೆಲ್ ನೋಡಿರ್ತೀರ ಮೈಕ್ರೋಸ್ಕೋಪ್ ಹೌದಾನೆ. ಸೊ ಮೈಕ್ರೋಸ್ಕೋಪ್ ಯಾವ ಥರ ಇರುತ್ತೆ, ಇಲ್ಲೊಂದು ಟ್ಯೂಬ್ ಇರುತ್ತೆ ಹೌದಾನೆ. ಸೊ ಮೇಲ್ಗಡೆ ಇಲ್ಲೊಂದೇನೋ ಇರುತ್ತೆ, ಇಲ್ಲಿ ನೀನು ಚಿಕ್ಕ ಒಂದು ಇದಿರುತ್ತೆ, ಇಲ್ಲಿ ನೀನು ಸ್ಲೈಡ್ ಇಟ್ಟಿರ್ತೀಯ ಹೌದಾ. ಮೇಲೆ ಇಲ್ಲೊಂದು ಲೆನ್ಸ್ ಇರುತ್ತೆ, ನೀನು ಕಣ್ಣಲ್ಲಿ ಇಟ್ಕೊಂಡು ನೀನು ನೋಡ್ತಾ ಇರ್ತೀಯ ಯಾವುದೋ ಇಲ್ಲ ಅಮೀಬಾನೋ ಅಥವಾ ಯಾವುದೋ ಇದನ್ನು ಸ್ಲೈಡ್ನ ನೀನು ನೋಡ್ತಾ ಇರ್ತೀಯ ಹೌದಾನೆ. ಸೊ ಇಲ್ಲೂ ಅಷ್ಟು ಎರಡು ಲೆನ್ಸ್ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ, ಆಬ್ಜೆಕ್ಟಿವ್. ಮೋಸ್ಟ್ಲಿ ಗೊತ್ತಿದೆ ನಿಮಗೆ ಆಬ್ಜೆಕ್ಟಿವ್ ಲೆನ್ಸ್. ದಿಸ್ ಈಸ್ ಕಾಲ್ಡ್ ಆಸ್ ಕಣ್ಣಲ್ಲಿದೆ, ದಟ್ ಈಸ್ ಕಾಲ್ಡ್ ಐ ಪೀಸ್ ಹೌದಾನೆ. ಅಂದರೆ ಇಲ್ಲೂ ಅಷ್ಟೇ ಜೊತೆ ಕಾಂಬಿನೇಷನ್ ಆಫ್ ಲೆನ್ಸಸ್. ಇಲ್ಲೊಂದು ಲೆನ್ಸ್ ಇದೆ, ಇಲ್ಲೊಂದು ಲೆನ್ಸ್ ಇದೆ, ಅವೆರಡನ್ನು ಕಂಬೈನ್ ಮಾಡಿದ್ವಿ ಹೌದಾನೆ. ಸೊ ಇನ್ ಕೇಸ್ ಆಫ್ ಬೈನಾಕ್ಯುಲರ್ಸ್, ಅದು ಇನ್ ಕೇಸ್ ಆಫ್ ಟೆಲಿಸ್ಕೋಪ್ಸ್ ನೋಡೋಣ, ಈ ಚಾಪ್ಟರ್ ಎಂಡಲ್ಲಿದೆ ಅವೆಲ್ಲ ಹೌದಾ. ಸೊ ಇನ್ ದೀಸ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಹೌದಾ. ಸೊ ವಿ ಹ್ಯಾವ್ ಟು ಕಂಬೈನ್ ಸಮ್ ಲೆನ್ಸಸ್. ಒಂದು ಲೆನ್ಸ್ ಇದ್ದರೆ ಆಗಲ್ಲ ಹೌದಾನೆ. ಸೊ ರೀಡಿಂಗ್ ಲೆನ್ಸ್ ಆದರೆ ಒಂದೇ ಲೆನ್ಸ್, ಬಟ್ ಇನ್ ಸಮ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಹೌದಾ. ಸೊ ವಿ ಹ್ಯಾವ್ ಟು ಕಂಬೈನ್ ಸಮ್ lenses, combine some lenses in different optical instruments. ಹಾಗಾದ್ರೆ ವಾಟ್ ಇಸ್ ದ ನೀಡ್ ಫಾರ್ ಕಾಂಬಿನೇಷನ್, ಯಾಕೆ ನಾವು ಕಂಬೈನ್ ಮಾಡಬೇಕು ಕೇಳ್ತಾರೆ 3 marks. ವಾಟ್ ಇಸ್ ದ ನೀಡ್ ಫಾರ್ ಕಾಂಬಿನೇಷನ್ ಆಫ್ ಲೆನ್ಸಸ್? ದ ಫಸ್ಟ್ ನೀಡ್ ಫಾರ್ ಕಾಂಬಿನೇಷನ್ ಆಫ್ ಲೆನ್ಸಸ್ ಈಸ್ ದಟ್ to increase the magnification of the image, to increase, so very important, to increase magnification of the image, magnification of the image ಹೌದಾನೆ. ಸೊ ಇಮೇಜ್ ಸೈಜ್ನ ಜಾಸ್ತಿ ಮಾಡೋದಕ್ಕೆ. ಟೆಲಿಸ್ಕೋಪ್ ನೋಡಿರ್ತೀರ, ಅದು ಮೈಕ್ರೋಸ್ಕೋಪ್ ಟ್ಯೂಬ್ ಇರುತ್ತೆ ಹೌದಾನೆ. ಸೊ ಇಲ್ಲೊಂದು ಏನಿರುತ್ತೆ, ಇಲ್ಲೊಂದು ಐ ಪೀಸ್, ಒಂದು ಲೆನ್ಸ್ ಇರುತ್ತೆ, ಇಲ್ಲಿ ಯಾವುದೊಂದು ಸ್ಲೈಡ್ ಇಟ್ಟಿದೆಯಾ ಹೌದಾ. ಸೊ ಇಲ್ಲಿ ಇರುತ್ತೆ ಆಬ್ಜೆಕ್ಟ್, ನೀನು ಕಣ್ಣು ಇಲ್ಲಿ ಇಟ್ಕೊಂಡು ನೀನು ನೋಡ್ತಾ ಇರ್ತೀವಿ. ವಿಲ್ ಬಿ ಅಬ್ಸರ್ವಿಂಗ್ ಥ್ರೂ ಯುವರ್ ಐ, ಹೌದಾನೆ. ಸೊ ಇಲ್ಲಿ ಒಂದು ಐಯಿಂದ ನೀನು ಏನು ಮಾಡ್ತಿರ್ತೀಯ, ನೋಡ್ತಾ ಇರ್ತೀಯ ಹೌದಾ. ಸೊ ಈ ಥರ ನೋಡ್ಬೇಕಾದ್ರೆ ಏನಾಗ್ತಾ ಇರುತ್ತೆ, ಅದ್ಮೇಲೆ ಬರೆದಿರ್ತಾರೆ ನೀನು ಲೆನ್ಸ್ ಮೇಲೆ ನೋಡಿ 10x ಅಥವಾ 100x ಈ ಥರ ಬರೆದಿರ್ತಾನೆ ಹೌದಾನೆ. ಸೊ ಇದ್ರ ಮ್ಯಾಗ್ನಿಫಿಕೇಷನ್ ಎಷ್ಟೋ ಒಂದು 100 ಇರುತ್ತೆ, ಇದ್ರ ಮ್ಯಾಗ್ನಿಫಿಕೇಷನ್ ಒಂದು 10 ಇರುತ್ತೆ. ಸೊ ಎರಡೊಂದು ಮ್ಯಾಗ್ನಿಫಿಕೇಷನ್ ಸೇರಿಸಿ 100 × 10 1000 ಟೈಮ್ಸ್, ಅಂದರೆ ಇಮೇಜ್ 1000 ಟೈಮ್ಸ್ ದೊಡ್ಡದು ಕಾಣ್ತಾ ಇರುತ್ತೆ ಹೌದಾ. ಸೊ ಅಂದರೆ ಈ ಥರ ಲೆನ್ಸ್ನ ಕಂಬೈನ್ ಮಾಡಿದ್ರೆ ನಾವೇನು ಮಾಡ್ಬೋದು, ಇಮೇಜನ್ನು ಸೈಜ್ನ ದೊಡ್ಡದಾಗಿ ನೋಡ್ಬೋದು. ದಟ್ ಈಸ್ ದ ನೀಡ್ ಫಾರ್ ಕಾಂಬಿನೇಷನ್. ಅಂದರೆ ವಾಟ್ ಇಸ್ ದ ನೀಡ್ ಫಾರ್ ಕಾಂಬಿನೇಷನ್? ದ ನೀಡ್ ಫಾರ್ ಕಾಂಬಿನೇಷನ್ ಈಸ್ ಫಾರ್ ಇನ್ಕ್ರೀಸಿಂಗ್ ದ ಮ್ಯಾಗ್ನಿಫಿಕೇಷನ್. ಸೊ ಮ್ಯಾಗ್ನಿಫಿಕೇಷನನ್ನು ಜಾಸ್ತಿ ಮಾಡೋದಕ್ಕೆ ವಿ ಕಂಬೈನ್ ದ ಲೆನ್ಸಸ್. ದಟ್ ಇಸ್ ದ ಫಸ್ಟ್ ಯೂಸ್ ಆಫ್ ಕಾಂಬಿನೇಷನ್ ಆಫ್ ಲೆನ್ಸಸ್. ವಾಟ್ ಇಸ್ ದ ಫಸ್ಟ್ ಯೂಸ್ ಆಫ್ ಕಾಂಬಿನೇಷನ್ ಆಫ್ ಲೆನ್ಸಸ್? ಟು ಇನ್ಕ್ರೀಸ್ ದ ಮ್ಯಾಗ್ನಿಫಿಕೇಷನ್ ಆಫ್ ದ ಇಮೇಜ್. ಅಂದರೆ ಇಮೇಜ್ 10 ಪಟ್ಟು ಜಾಸ್ತಿ ಕಾಣ್ತಾ ಇದ್ದರೆ, ಯಾವುದೋ ಬ್ಯಾಕ್ಟೀರಿಯಾದ್ದು ಅಥವಾ ಯಾವುದೋ ಸ್ಲೈಡ್ದು, ಅದನ್ನು 100 ಟೈಮ್ಸ್ ಜಾಸ್ತಿ ಮಾಡಬೇಕು, 1000 ಟೈಮ್ಸ್ ದೊಡ್ಡದು ಕಾಣಂಗೆ ಮಾಡಬೇಕು. ಸೊ ಆ ಥರ ಟು ಇನ್ಕ್ರೀಸ್ ದ size of the image, to increase the magnification of the image, we combine the lenses ಹೌದಾನೆ. ಸೊ ದ ನೆಕ್ಸ್ಟ್ ಯೂಸ್ ಆಫ್ ಕಾಂಬಿನೇಷನ್ ಆಫ್ ಲೆನ್ಸಸ್ ಈಸ್ ಟು ಮೇಕ್ ದ ಫೈನಲ್ ಇಮೇಜ್ ಎರೆಕ್ಟ್. ಸೊ ಮೇಕ್ ನೀಟಾಗಿ ಬರೀತೀನಿ, ಐ ವಿಲ್ ಮೇಕ್ ಇಟ್ ಟು ಮೇಕ್ ಫೈನಲ್ ಇಮೇಜ್. ಎಂಥ ಇಮೇಜ್? ಫೈನಲ್ ಇಮೇಜ್. ಟು ಮೇಕ್ ದ ಫೈನಲ್ ಇಮೇಜ್ ಎರೆಕ್ಟ್. ಸೊ ಲಾಸ್ಟ್ ಪ್ರೀವಿಯಸ್ ವಿಡಿಯೋಲ್ಲಿ ನೋಡಿದ್ದೆ ತಾನೆ. ಸೊ ಸಮ್ ಪೀಪಲ್ ವಾಸ್, ಮನುಷ್ಯ ನಿಂತಿದ್ದ, ಅವನ ಇಮೇಜ್ ಏನಾಗ್ತಾಯಿತ್ತು, ಕೆಲವು ಟೈಮೆಲ್ಲ
ಉಲ್ಟಾ ಕಾಣ್ತಾ ಇತ್ತು, ಇಲ್ಲ ಒಂದು ತಲೆ ಕಾಣ್ತಾ ಇತ್ತು. ಬಟ್ ಆ ಥರ ನೋಡೋ ನಮಗೆ ಏನೋ ಒಂಥರ ಇದಾಗ್ತಾ ಇರುತ್ತೆ, ವಿಲ್ ನಾಟ್ ಗೆಟ್ ದ ಕರೆಕ್ಟ್ ಪಿಕ್ಚರ್, ಹೌದಾನೆ. ಸೊ ಬಟ್ ಈ ಇಮೇಜ್ನ ಏನು ಮಾಡಬೇಕು, ಮತ್ತೆ ಎರೆಕ್ಟ್ ಮಾಡಬೇಕು, ಮತ್ತೆ ಸ್ಟ್ರೈಟ್ ಮಾಡಬೇಕು. ಅವಾಗ ಏನು ಮಾಡ್ತೀವಿ, ಇಲ್ಲಿ ಅನದರ್ ಲೆನ್ಸ್, ಹೌದಾ. ಸೊ ಆ ಥರ ಫೈನಲ್ ಇಮೇಜನ್ನ ನಾವು ನೋಡ್ಬೇಕಾದ್ರೆ ಇಮೇಜನ್ನು, ಹೌದಾ. ಸೊ ನೀನು ಅದನ್ನ ಎರೆಕ್ಟ್ ಮಾಡಬೇಕು, ಸ್ಟ್ರೈಟ್ ಮಾಡಬೇಕು ಅಂದರೆ, ಹೌದಾನೆ. ಸೊ ಯು ಮೇಕ್ ದ ಕಾಂಬಿನೇಷನ್ ಆಫ್ ಲೆನ್ಸಸ್, ನೀನು ಮೈಕ್ರೋಸ್ಕೋಪ್ ನೋಡಿದ್ರೆ ಲ್ಯಾಬ್ರೇಟ್ರಿಲಿ ನೀನು ಲೆಫ್ಟ್ ಸೈಡ್ ತಳಿದ್ರೆ ರೈಟ್ ಸೈಡಿಗೆ ಹೋದಂಗೆ ಕಾಣುತ್ತೆ, ರೈಟ್ ಸೈಡಿಗೆ ತಳಿದ್ರೆ ಲೆಫ್ಟ್ ಸೈಡಿಗೆ ಹೋದಂಗೆ ಕಾಣುತ್ತೆ. ಅದರಲ್ಲಿ ಫೈನಲ್ ಇಮೇಜ್ ಎರೆಕ್ಟ್ ಇಲ್ಲ. ಅಲ್ಲಿ ನೀನು ಅಮೀಬಾನ ಎರೆಕ್ಟಾಗಿ ನೋಡೋರಷ್ಟೇ, ನೀನು ಉಲ್ಟಾ ನೋಡೋರಷ್ಟೇ, ಒಂದೇ ಅಮೀಬಾನೆ. ಅಥವಾ ನೀನು ಯಾವುದೋ ಸ್ಲೈಡ್ನ, ಹೌದು, ಅದರಿಂದ ಏನು ಡಿಫ್ರೆನ್ಸ್ ಆಗೋಲ್ಲ. ಬಟ್ ಯಾವುದೋ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತೀಯ ಬೈ ಯೂಸಿಂಗ್ ಸಮ್ ಬೈನಾಕ್ಯುಲರ್, ಹೌದಾನೆ. ಅವ್ನು ವಿರಾಟ್ ಕೊಹ್ಲಿ ಉಲ್ಟಾ ಕಾಣ್ತಾ ಇದ್ರೆ ಹೆಂಗೆ ಕಾಣುತ್ತೆ ಅವಾಗ, ಹೌದಾ. ಸೊ ಅವ್ನು ಉಲ್ಟಾ ಬ್ಯಾಟಿಂಗ್ ಮಾಡ್ತೀನಪ್ಪ, ಹಿಂಗೆ ನೋಡೋಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಅದು ಫೈನಲ್ ಇಮೇಜ್ ನೋಡೋಕೆ ವಿರಾಟ್ ಕೊಹ್ಲಿನ ಮತ್ತೆ ಸ್ಟ್ರೈಟ್ ಮಾಡಬೇಕು. ಅವಾಗ ಯೂಸ್ ಅನದರ್ ಲೆನ್ಸ್. ಸೊ ದಟ್ ಈಸ್ ದ ಅನದರ್ ಯೂಸ್ ಆಫ್ ಕಾಂಬಿನೇಷನ್ ಆಫ್ ಲೆನ್ಸಸ್. ಏನು, ಟು ಮೇಕ್ ದ ಫೈನಲ್ ಇಮೇಜ್ ಎರೆಕ್ಟ್, ಮೇಕ್ ದ ಫೈನಲ್ ಇಮೇಜ್ ಎರೆಕ್ಟ್. ಸೊ ದಟ್ ಈಸ್ ಅನದರ್ ಯೂಸ್ ಆಫ್ ಕಾಂಬಿನೇಷನ್ ಆಫ್ ಲೆನ್ಸಸ್. ಏನು, ಟು ಮೇಕ್ ದ ಫೈನಲ್ ಇಮೇಜ್ ಎರೆಕ್ಟ್. ಸೊ ದ ಥರ್ಡ್ ಯೂಸ್ ಆಫ್ ಕಾಂಬಿನೇಷನ್ ಆಫ್ ಲೆನ್ಸಸ್ ಈಸ್ ಟು ರೆಡ್ಯೂಸ್ ಸರ್ಟನ್ ಅಬರೇಷನ್ಸ್. ಏನಂತ ಹೇಳ್ತಾನೆ ನಾನು, ಟು ರೆಡ್ಯೂಸ್ certain aberrations, aberrations, ಅಬರೇಷನ್ಸ್. ಡಿಕ್ಷನರಿ ಅಬರೇಷನ್ಸ್ ಅಂದರೆ ಮುಸುಕಾಗಿರುತ್ತಲ್ಲ ಅದು, ಹೌದಾನೆ. ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ಎಲ್ಲ ಮುಸುಕಾಗಿ ಕಾಣ್ತಾ ಇರುತ್ತಲ್ಲ, ದಟ್ ಈಸ್ ಅಬರೇಷನ್, ಹೌದಾನೆ. ಸೊ ಆ ಥರ ಅಬರೇಷನ್ ಇರಬಾರ್ದು ಇಮೇಜಲ್ಲಿ. ಇಮೇಜ್ ನಮಗೆ ಏನಾಗಬೇಕು, ನೀನು ಯಾವುದೇ ಸ್ಲೈಡ್ ನೋಡು, ಅಥವಾ ಯಾವುದೇ ಕ್ರಿಕೆಟ್ ಮ್ಯಾಚ್ ನೋಡು, ಅಥವಾ ಯಾವುದೇ ಇಫ್ ಯು ಅಬ್ಸರ್ವ್ ಎನಿ ಪ್ಲಾನೆಟ್, ಹೌದಾ, ಬೈ ಯೂಸಿಂಗ್ ಎ ಟೆಲಿಸ್ಕೋಪ್, ದಟ್ ಇಮೇಜ್ ಶುಡ್ ಬಿ ವೆರಿ ಕ್ಲಿಯರ್. ಅದು ಅಬರೇಷನ್ ಆಗಬಾರ್ದು. ಆ ಥರ ಕಡಿಮೆ ಮಾಡೋದಕ್ಕೆ ಯೂಸ್ ದ ಕಾಂಬಿನೇಷನ್ ಆಫ್ ಲೆನ್ಸಸ್. ಸೊ ಅಬರೇಷನ್ ಅಂದರೆ ಮುಸುಕಾಗಿರೋದು. ಕೆಲವು ಟೈಮ್ ಕ್ರೊಮ್ಯಾಟಿಕ್ ಅಬರೇಷನ್ ಇರುತ್ತೆ. ಎಂಥ ಅಬರೇಷನ್ ಅಂತ ಕರೀತದಕ್ಕೆ ಕ್ರೊಮ್ಯಾಟಿಕ್. ಅಂದರೆ ಯಾವುದೋ ಒಂದು ಆಬ್ಜೆಕ್ಟ್ ಇಮೇಜು ಬೇರೆ ಬೇರೆ ಬಣ್ಣ ಕಾಣ್ತಾ ಇರುತ್ತೆ, ಬಟ್ ಅದು ಆ ಥರ ಆಗಬಾರ್ದು, ಹೌದಾನೆ. ಸೊ ಟು ರಿಡ್ಯೂಸ್ ಸರ್ಟೆನ್ ಅಬರೇಷನ್ಸ್, ಹೌದಾನೆ. ಅಲ್ಲಿ ಏನಾಗ್ತಾ ಇರ್ತಕ್ಕಂಥ ಫೈನಲ್ ಇಮೇಜ್ ಕ್ಲಿಯರಾಗಿ ಕಾಣೋಂಗೆ, ಭಾಳ ನೀಟಾಗಿ ಕಾಣೋದು ಮಾಡೋದಕ್ಕೆ, ಟು ಮೇಕ್ ದ ಫೈನಲ್ ಇಮೇಜ್ ವೆರಿ ಕ್ಲಿಯರ್, ಅಥವಾ ಟು ರಿಡ್ಯೂಸ್ ಸರ್ಟೆನ್ ಅಬರೇಷನ್ಸ್ ಅಂದರೆ ಕ್ರೊಮ್ಯಾಟಿಕ್. ಆ ಥರ ಯೂಸ್ ದ ಕಾಂಬಿನೇಷನ್ ಆಫ್ ಲೆನ್ಸಸ್. ಸೊ ದೀಸ್ ಆರ್ ದ ಏನು, ಸೊ ದ ವೈ ದ ನೀಡ್ ಫಾರ್ ಕಾಂಬಿನೇಷನ್ ಕೇಳ್ತೇನೆ. ವಾಟ್ ಇಸ್ ದ ನೀಡ್ ಫಾರ್ ಕಾಂಬಿನೇಷನ್ ಆಫ್ ಲೆನ್ಸಸ್? ಸೊ 3 ಮಾರ್ಕ್ಸ್ ಕೇಳಿದ್ರೆ ಯು ಶುಡ್ ರೈಟ್ 3 ಪಾಯಿಂಟ್ಸ್, ಹೌದಾ. ಸೊ ದೀಸ್ ಆರ್ ದ 3 ನೀಡ್ಸ್ ಫಾರ್ ಕಾಂಬಿನೇಷನ್ ಆಫ್ ಲೆನ್ಸಸ್. ಸೊ ದ ನೆಕ್ಸ್ಟ್ ಟಾಪಿಕ್ ಇದರಲ್ಲೇ ವಾಟ್ ಇಸ್ ದ ಇಂಪಾರ್ಟೆಂಟ್ ಡಿರೈವೇಷನ್ ಇದು ಕೇಳ್ತೇನೆ. ಯು ಮೇ ಆಸ್ಕ್ ಫಾರ್ ಏನು, ಇಲ್ಲಿಗೆ ಆಕ್ಸ್ ದ ಡಿರೈವೇಷನ್, ಏನು, ಟು ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಫೋಕಲ್ ಲೆಂತ್. So to obtain the expression for, ಇದು ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ ನಾನು. ಟು ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಫೋಕಲ್ ಲೆಂತ್. ಎಂಥದ್ದು? ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ ಟೂ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. ನಮ್ಮ ಸಿಲೆಬಸ್ಸಲ್ಲಿ ಇರೋದೇ ಕಾಂಟ್ಯಾಕ್ಟ್, ದೂರ ಇಡ್ಬೋದು ಅವನ್ನ. ಬಟ್ ಇನ್ ಅವರ್ ಸಿಲೆಬಸ್ ಯಾವುದೋ ಕಾನ್ಸೆಪ್ಟ್ ಆಫ್ ಅದೇ ನಮ್ಮ ಸಿಲೆಬಸ್ಸಲ್ಲಿ ಇರೋದು, ಹೌದಾನೆ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಟಾಪಿಕ್? ಟು ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಫೋಕಲ್ ಲೆಂತ್. 2 ಲೆನ್ಸ್ ಇರುತ್ತೆ, ಅವೆರಡರದು ಕೂಡಿಟ್ಟಾಗ ಎಷ್ಟು ಫೋಕಲ್ ಲೆಂತ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ ಟೂ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. ಫಾರ್ ದಟ್ ಐ ವಿಲ್ ಮೇಕ್ ಎ ಡಯಾಗ್ರಾಮ್. ಸೊ ಕನ್ಸಿಡರ್ ದಿಸ್ ಇಸ್ ವಾಟ್ ಇಸ್ ದ ಟರ್ಮ್? ದಿಸ್ ಇಸ್ ಪ್ರಿನ್ಸಿಪಲ್ ಆಕ್ಸಿಸ್. So we have 2 lenses. Say to the lens L1. This is the lens L1. So the other lens should be in contact. So next ಇನ್ನೊಂದು ಲೆನ್ಸ್ ಬರೋಣ. ಸೊ L1 ಸ್ವಲ್ಪ ಆ ಕಡೆ ಬರೀತೀವಿ, ಆಯಿತಾ. ಸೊ ದಿಸ್ ಇಸ್ L1. The other lens, say it is of different focal length. ಸ್ವಲ್ಪ ಸೈಜ್ ಹೆಚ್ಚು ಕಡಿಮೆ ಮಾಡ್ಬೋದು. It is of different focal. ನೀವು ಡಯಾಗ್ರಾಮ್ ನೋಟ್ಸಲ್ಲಿ ನೀಟಾಗಿ ಬರೀ ಡಯಾಗ್ರಾಮ್. So this is of lens L2. So it is of focal length F1. It is of focal length F2. They are having different focal length. They are in contact. ಹೌದಾನೆ. ಸೊ ಲೆಟ್ ದ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಪಾಯಿಂಟ್ O. ಇಲ್ಲಿ ಆಬ್ಜೆಕ್ಟ್ ಇದೆ, ದಟ್ ಈಸ್ ಆಬ್ಜೆಕ್ಟ್ ಈಸ್ O. ಹೌದಾನೆ. ಲೆಟ್ ದ ಆಬ್ಜೆಕ್ಟ್ ಬಿ ಪ್ಲೇಸ್ಡ್ ಅಟ್ ಎ ಪಾಯಿಂಟ್ O. ಎಲ್ಲಿದೆ ಆಬ್ಜೆಕ್ಟು? ಇಟ್ ಈಸ್ ಬಿಯಾಂಡ್ ದ ಫೋಕಸ್ ಆಫ್ ದ ಫಸ್ಟ್ ಲೆನ್ಸ್. L1 ಇದೆಯಲ್ಲ, ಅದರ ಫೋಕಸ್ ಎಲ್ಲ F ಇಲ್ಲಿ ಇರುತ್ತಲ್ಲ, ಅದರ ಹಿಂದ್ಗಡೆ ಇದೆ, ಹೌದಾ. ಸೊ ವೇರ್ ಇಸ್ ಆಬ್ಜೆಕ್ಟ್ O? ಇಟ್ ಈಸ್ ಬಿಯಾಂಡ್ ದ ಫೋಕಸ್ ಆಫ್ ದ ಫಸ್ಟ್ ಲೆನ್ಸ್. ಹೌದಾನೆ. ಸೊ ಇದೇನಾಗುತ್ತೆ, ದ ಲೈಟ್ ರೇ ಕಮಿಂಗ್ ಫ್ರಮ್ O. ನೋಡಿ, ಲೈಟ್ ರೇ ಕಮಿಂಗ್ ಬರ್ತಾ ಇದೆ ಹಿಂಗೆ.
ಸೊ ಯಾವಾಗ L1 ಎಂಟ್ರಿ ಆಗುತ್ತೆ ಇಟ್ ವಿಲ್ ಗೆಟ್ ರಿಫ್ರಾಕ್ಟೆಡ್ ಮತ್ತೆ ಅದು ತನ್ನ ಪಾತ್ ಇಟ್ ವಿಲ್ ಚೇಂಜ್ ಇಟ್ಸ್ ಪಾತ್. ಮತ್ತೆ L2 ಎಂಟ್ರಿ ಆಗುತ್ತೆ ಅಗೇನ್ ಇಟ್ ವಿಲ್ ಚೇಂಜ್ ಇಟ್ಸ್ ಪಾತ್. ಹೌದಾನೆ, ಅದು ಫೈನಲ್ ಇಮೇಜ್ನ ಇಲ್ಲೆಲ್ಲೋ ಫಾರ್ಮ್ ಮಾಡುತ್ತೆ. ಹೌದಾ, ಸೊ ದಿಸ್ ಇಸ್ ದ ಫೈನಲ್ ಇಮೇಜ್ ಐ. ಹೌದಾನೆ, ಸೊ ಹಾಗಾದರೆ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಯು. ಸೊ ದಿಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಯು. ಸೊ ದಿಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು. ಹೌದಾ, ಇಲ್ಲಿಂದ ಫ್ರಮ್ ದ ಸೆಂಟರ್ ಆಫ್ ದ both the lenses. So this is the object distance u. This is the image distance v. Image distance v. ಹೌದಾನೆ, ಸೊ ರಿಫ್ರಾಕ್ಷನ್ ಥ್ರೂ ಫಸ್ಟ್ ಲೆನ್ಸ್ ನೋಡೋಣಾಗರೆ ರಿಫ್ರಾಕ್ಷನ್ ಥ್ರೂ ದ ಫಸ್ಟ್ ಲೆನ್ಸ್ ದ ಫಸ್ಟ್ ಕಾಂಬಿನೇಷನ್ ಈ ಫಸ್ಟ್ ಲೆನ್ಸಿಂದ ಯಾವ ಥರ ರಿಫ್ರಾಕ್ಷನ್ ಆಗುತ್ತೆ. ಹೌದಾನೆ, ಸೊ ಇಮ್ಯಾಜಿನ್ ದಟ್ L2 ಇಲ್ಲ ಅಂತ ಇಟ್ಕೊಳ್ಳಿ. L2 ಏನಿದೆಯಲ್ಲ ಇದು L2, ಸೊ ಈ ಲೆನ್ಸ್ ಇಲ್ಲ ಅಂತ ಇಟ್ಕೊಳ್ಳಿ. ಅವಾಗೇನಾಗುತ್ತೆ, ಲೈಟ್ ರೇ ಇಮೇಜ್ ಇಲ್ಲೇ ಫಾರ್ಮ್ ಆಗ್ತಿತ್ತು, ಐನಲ್ಲಿ ಇಲ್ಲ. ಹೌದಾನೆ, ಸೊ ಅಕಸ್ಮಾತ್ L2 ಇಲ್ಲೇ ಇದ್ದಿದ್ರೆ, ಹೌದಾ, ಈ ಲೈಟ್ ಹೊಟ್ಟಿದೆಯಲ್ಲ ಅದೇನಾಗ್ತಿತ್ತು, ಇಲ್ಲಿ ರಿಫ್ರಾಕ್ಷನ್ ಆಗದಂಗೆ ಅದು ಮುಂದಕ್ಕೆ ಹೋಗ್ಬಿಡೋದು, ಇಲ್ಲೆಲ್ಲೋ ಇಮೇಜನ್ನು ಫಾರ್ಮ್ ಮಾಡ್ತಾಯಿತ್ತು. ಫಾರ್ಮ್ ದ ಇಮೇಜ್ somewhat at a larger distance. ಯಾವಾಗ, ಸೊ ಇನ್ ದ ಆಬ್ಸೆನ್ಸ್ ಆಫ್ ದ ಸೆಕೆಂಡ್ ಲೆನ್ಸ್ L2, L2 ದ ರೇ ರಿಫ್ರಾಕ್ಟೆಡ್ ಟು ದ ಫಸ್ಟ್ ಲೆನ್ಸ್ ವಿಲ್ ಟ್ರಾವೆಲ್ ಸ್ಟ್ರೈಟ್. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅದು ಪ್ರಿನ್ಸಿಪಲ್ ಆ್ಯಕ್ಸಿಸ್ನ I1ನಲ್ಲಿ ಮೀಟ್ ಮಾಡ್ತಾ ಇತ್ತು. ಹಿಂಗೆ ಮುಂದಕ್ಕೆ ಹೋಗಿ ಅದೇನು ಮಾಡ್ತಾಯಿತ್ತು, ರಿಫ್ರಾಕ್ಷನ್ ಆದಮೇಲೆ ಹಿಂಗೆ ಹೋಗಿ ಸ್ಟ್ರೈಟ್ ಅಂತ ಇಟ್ಕೊಳ್ಳಿ. ಸೈಡ್ ಇಸ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಹೌದಾ, ಇಸ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಹೌದಾನೆ, ಸೊ ಇದು ಏನು ಮಾಡ್ತಾಯಿತ್ತು, ಅಲ್ಲಿ ಸ್ಟ್ರೈಟ್ ಹೋಗಿ ಇಲ್ಲಿ ಅದು ಕಂಬೈನ್ ಮಾಡ್ತಾಯಿತ್ತು, ಇಲ್ಲಿ ಅದು ಜಾಯಿನ್ ಮಾಡ್ತಾಯಿತ್ತು. ಹೌದಾ, ಸೊ ಗ್ರೀನ್ ಕಲರ್ ಬೇಡ, ಯಾವ್ದು ಬೇಕಾದ ಕಾರಣ. ಹೌದಾನೆ, ಸೊ ಇಲ್ಲಿ ಬಂದು I1 ಅನ್ನೋ ಇಮೇಜನ್ನ ಫಾರ್ಮ್ ಮಾಡ್ತಾ ಇತ್ತು. ಯಾವಾಗ ಇದು, ವೆನ್ ಇಟ್ ಹ್ಯಾಪನ್ಸ್ ವೆನ್ L2 ಇಸ್ ಆಬ್ಸೆಂಟ್. ಹೌದಾನೆ, ಸೊ ಇಲ್ಲಿ ಅದು ಇಮೇಜನ್ನ ಫಾರ್ಮ್ ಮಾಡ್ತಾ ಇತ್ತು. ಹೌದಾ, ಸೊ ಅವಾಗ ಏನಾಗ್ತಾಯಿತ್ತು, ದಿಸ್ I1 ಅದೇನು ಮಾಡ್ತಾಯಿತ್ತು, L1ಗೆ ಅದು ರಿಯಲ್ ಇಮೇಜ್ ಥರ ಕೆಲಸ ಮಾಡ್ತಾಯಿತ್ತು. ಹೌದಾನೆ, ಸೊ ಇದೆಲ್ಲ ಆಬ್ಜೆಕ್ಟು, ಅದರ ರಿಯಲ್ ಇಮೇಜು ಯಾರಿಂದ, L1ಇಂದ ಅದು I1ನಲ್ಲಿ ಫಾರ್ಮ್ ಆಗ್ತಾಯಿತ್ತು. ಹೌದಾನೆ, ಸೊ ಲೆಟ್ ದಿಸ್ ಡಿಸ್ಟೆನ್ಸ್ ಈಸ್ V1. ಈ ಡಿಸ್ಟೆನ್ಸ್ ಏನಂತ ಕರಿತೀನಿ ನಾನು, ಇಲ್ಲಿಂದ ಈ ಲೆನ್ಸಿಂದ, ಹೌದಾ, ಈ I1ಗೆ ಇರೋ ಡಿಸ್ಟೆನ್ಸ್ ನಾವು ಕಾಲ್ ಇಟ್ ಆಸ್ V1. ಹೌದಾನೆ, ಸೊ ಇವಾಗ ಯೂಸ್ ಮಾಡೋಣ ಏನು, ಸೊ ಫಸ್ಟ್ ಕೇಸ್ ಇದೇನು, ರಿಫ್ರಾಕ್ಷನ್ ಥ್ರೂ ದ ಫಸ್ಟ್ ಲೆನ್ಸ್. ಸೊ ಫಸ್ಟ್ ಕೇಸ್ ಈಸ್ ರಿಫ್ರಾಕ್ಷನ್ ಥ್ರೂ ಫಸ್ಟ್ ಲೆನ್ಸ್. ಯಾವುದು ಫಸ್ಟ್ ಲೆನ್ಸ್, ರಿಫ್ರಾಕ್ಷನ್ ಥ್ರೂ ಫಸ್ಟ್ ಲೆನ್ಸ್ L1ಇಂದ ರಿಫ್ರಾಕ್ಷನ್ ಆದಾಗ ಏನಾಗುತ್ತೆ, ಬೈ ಯೂಸಿಂಗ್ ಲೆನ್ಸ್ ಫಾರ್ಮುಲಾ, ಥಿನ್ ಲೆನ್ಸ್ ಫಾರ್ಮುಲಾ. ಏನಂತ ಹೇಳುತ್ತೆ ಥಿನ್ ಲೆನ್ಸ್ ಫಾರ್ಮುಲಾ, ಹೌದಾನೆ, 1/v minus 1/u is equal to 1/f. ದಿಸ್ ಇಸ್ ದ ಲೆನ್ಸ್ ಫಾರ್ಮುಲಾ. ಹೌದಾ, 1/v ಅಂದರೆ ಇಮೇಜ್ ಡಿಸ್ಟೆನ್ಸ್ ಮೈನಸ್ 1 ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 1 ಬೈ ಫೋಕಲ್ ಲೆಂತ್. ಹೌದಾನೆ, ನೋಡಿ ಫಸ್ಟ್ ಲೆನ್ಸ್ ನೋಡಿ L1 ನೋಡಿ. ಹೌದಾ, ಸೊ 1/v ಅಂದ್ರೇನು, ಇಮೇಜ್ ಡಿಸ್ಟೆನ್ಸ್. ಇಮೇಜ್ ಯಾವುದು, ಫಸ್ಟ್ ಲೆನ್ಸ್ಗೆ I1. ಹೌದಾನೆ, ಸೊ I1 ಇಸ್ ದ ಇಮೇಜ್, ಅದು ಡಿಸ್ಟೆನ್ಸ್ ಎಷ್ಟಿದೆ V1. ಸೊ 1/v1 ಮೈನಸ್ 1/u ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್. ಆಬ್ಜೆಕ್ಟ್ ಯಾವುದು ಓನೇ, ಸೊ ಅಂದರೆ 1/u ಈಸ್ ಈಕ್ವಲ್ ಟು 1 ಬೈ ಇಟ್ಸ್ ಫೋಕಲ್ ಲೆಂತ್ F1. ಹೌದಾ, ಅದೇ ಥರ ನೆಕ್ಸ್ಟು ದ ಸೆಕೆಂಡ್ ಕೇಸ್ ಈಸ್ ರಿಫ್ರಾಕ್ಷನ್ ಥ್ರೂ ಸೆಕೆಂಡ್ ಲೆನ್ಸ್ ಯಾವುದು, L2. ಅಗೇನ್ ಯೂಸಿಂಗ್ ದ ಲೆನ್ಸ್ ಫಾರ್ಮುಲಾ. ಹೌದಾನೆ, ನೋಡಿ ಫಾರ್ ಸೆಕೆಂಡ್ ಲೆನ್ಸ್, ಎರಡನೇ ಲೆನ್ಸ್ ಇದೆ L2ಗೆ, I1 ಇದೆಯಲ್ಲ, ಅದೇ ಮಾಡುತ್ತೆ, ಇಟ್ ವಿಲ್ ಆ್ಯಕ್ಟ್ ಲೈಕ್ ಎನ್ ವರ್ಚುವಲ್ ಆಬ್ಜೆಕ್ಟ್. ಪ್ರೀವಿಯಸ್ ಡಿಸ್ಕಷನ್ ಹೇಳಿದ್ವಿ, ವರ್ಚುವಲ್ ಆಬ್ಜೆಕ್ಟ್ ಥರ ಕೆಲಸ ಮಾಡುತ್ತೆ. ಹೌದಾನೆ, ಸೊ ಬಿಕಾಸ್ ಆಫ್ ದಟ್ ವರ್ಚುವಲ್ ಆಬ್ಜೆಕ್ಟ್ ದ ರಿಯಲ್ ಇಮೇಜ್ I ಈಸ್ ಫಾರ್ಮ್ಡ್. ಅದರಿಂದ ಏನಾಗುತ್ತೆ, ರಿಯಲ್ ಇಮೇಜ್ I ಫಾರ್ಮ್ ಆಗುತ್ತೆ. ಹೌದಾನೆ, ಸೊ ಅವಾಗ I1 ಯಾವ ಥರ ಕೆಲಸ ಮಾಡ್ತಾಯಿದೆ, ಆಬ್ಜೆಕ್ಟ್ ಥರ ಕೆಲಸ ಮಾಡ್ತಾಯಿದೆ. I ನಿಜವಾದ ಇಮೇಜ್ ಥರ ಕೆಲಸ ಮಾಡುತ್ತೆ. ಸೊ ಅಗೇನ್ ಬೈ ಯೂಸಿಂಗ್ ದ ಲೆನ್ಸ್ ಫಾರ್ಮುಲಾ, ಸೊ ಏನಂತ ಹೇಳುತ್ತೆ, 1 ಇಮೇಜ್ ಡಿಸ್ಟೆನ್ಸ್. ಯಾವುದೇ ಇಮೇಜ್ ಆಗರೆ ರಿಯಲ್ ಇಮೇಜ್ ಐನೇ. ಹೌದಾನೆ, ಸೊ ಹಾಗಾದರೆ 1/v ಮೈನಸ್ 1/u. ಅಂದ್ರೇನು, ಆಬ್ಜೆಕ್ಟ್ ಡಿಸ್ಟೆನ್ಸ್. ಈಗ L2ಗೆ ಯಾರು ಆಬ್ಜೆಕ್ಟ್ ಥರ ಕೆಲಸ ಮಾಡ್ತಾ ಇದ್ದಾರೆ, I1 ಆಬ್ಜೆಕ್ಟ್ ಥರ ಕೆಲಸ ಮಾಡ್ತಾ ಇದೆ. ಯಾವ ಥರ ಆಬ್ಜೆಕ್ಟ್ ಅದು, ವರ್ಚುವಲ್ ಆಬ್ಜೆಕ್ಟ್. ಸೊ ದೇರ್ ಫಾರ್ I1 ಡಿಸ್ಟೆನ್ಸ್ ಎಷ್ಟು, ಮೈನಸ್ 1/, ಹೌದಾ, ಸೊ I1 ಅಂದರೆ ಏನದು, ದಟ್ ವಿಲ್ ಬಿ V1, ದಟ್ ವಿಲ್ ಬಿ ಈಕ್ವಲ್ ಟು 1/f2. So call it as equation number 2. This is equation 1. This is equation 2. ಇವಾಗ equation 1 plus 2 ನ ಕೂಡೋಣ.
ಆ್ಯಡಿಂಗ್ ಇಕ್ವೇಷನ್ 1 and 2 ಏನಾಗುತ್ತೆ ನೋಡಿ. ಇಕ್ವೇಷನ್ 1 and 2 ಎಲ್ ಎಚ್ ಎಸ್ ಕೂಡೋದು ಆರ್ ಎಚ್ ಎಸ್ ಜೊತೆ ನೋಡಿ. ಇಲ್ಲಿ +1/v1 ಇದೆ, ಇಲ್ಲಿ -1/v1 ಇದೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಏನಾದರೆ 1/v - 1/u. 1/v ಉಳಿಯುತ್ತೆ ಇಕ್ವೇಷನ್ 2ನಲ್ಲಿ. ಇಕ್ವೇಷನ್ 1ನಲ್ಲಿ 1/u ಉಳಿಯುತ್ತೆ. 1/v - 1/u ಈಸ್ ಈಕ್ವಲ್ ಟು ಇಲ್ಲಿ 1/f1 + 1/f2 ಕೂಡೋದು. 1/f1 + 1/f2 1/f1 + 1/f2ನ ಕೂಡೋದು. ಹೌದಾನೆ. ಸೊ ಕಾಲ್ ಇಟ್ ಆಸ್ ಇಕ್ವೇಷನ್ 3. ನಾನೇನು ಮಾಡ್ತೀನಿ ಇವಾಗ, ಐ ವಿಲ್ ರಿಪ್ಲೇಸ್ ದೀಸ್ 2 ಲೆನ್ಸಸ್ ಬೈ ಎ ಸಿಂಗಲ್ ಲೆನ್ಸ್. ಇವೆರಡೂ ಲೆನ್ಸ್ನ ತೆಗೆದು ನಾನೊಂದು ಸಿಂಗಲ್ ಲೆನ್ಸಿಂದ ರಿಪ್ಲೇಸ್ ಮಾಡಿಬಿಡ್ತೀನಿ. ಯಾವ ಕಲರ್ ತಗೋಣ? ಸೊ ಟೇಕ್ ಸಮ್ ದಿಸ್ ಕಲರ್. ಹೌದಾನೆ. ಸೊ ಇವೆರಡೂ ಲೆನ್ಸ್ನ ತೆಗೆದು ರಿಪ್ಲೇಸ್ ಇಟ್ ಬೈ ಎ ಸಿಂಗಲ್ ಲೆನ್ಸ್. ಐ ರಿಪ್ಲೇಸ್ ಇಟ್ ಬೈ ಎ ಸಿಂಗಲ್ ಲೆನ್ಸ್. ಈ ಥರ ಒಂದು ದೊಡ್ಡ ಸಿಂಗಲ್ ಲೆನ್ಸಿಂದ ನಾನು ರಿಪ್ಲೇಸ್ ಮಾಡಿಬಿಡ್ತೀನಿ. ಅದರ ಫೋಕಲ್ ಲೆಂತ್ ಎಷ್ಟಿದೆ? ಕ್ಯಾಪಿಟಲ್ ಎಫ್ ಇದೆ. ಆ ಫೋಕಲ್ ಲೆಂತ್ ಕ್ಯಾಪಿಟಲ್ ಎಫ್. ಆವಾಗ ದ ಸೇಮ್ ಇಮೇಜ್ ಐ ಈಸ್ ಫಾರ್ಮ್ಡ್ ಆಫ್ ದ ಆಬ್ಜೆಕ್ಟ್ ಓ. ಅವಾಗ ಏನಾಗ್ತಾ ಇತ್ತು? ಹೌದಾನೆ. ಸೊ ರಿಪ್ಲೇಸಿಂಗ್ ದ 2 lenses of focal length f1 and f2 by a single lens of focal length capital F. ಹೌದಾನೆ. ಸೊ ವಿಚ್ ಫಾರ್ಮ್ಸ್ ದ ಇಮೇಜ್ ಐ ಅಟ್ ಎ ಡಿಸ್ಟೆನ್ಸ್ v ಫ್ರಮ್ ದ ಆಬ್ಜೆಕ್ಟ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ u. ಅವಾಗ ಏನಾಗ್ತಾ ಇತ್ತು? ಅಗೇನ್ ಬೈ ಯೂಸಿಂಗ್ ದ ಸೇಮ್ ಲೆನ್ಸ್ ಫಾರ್ಮುಲಾ 1/v. 1/v ಅಂದರೆ 1 by object distance, I mean image distance, minus 1 by object distance u, that will be equal to 1 by focal length. ಯಾವ focal length ರಿಪ್ಲೇಸ್ ಮಾಡಿರೋ ಲೆನ್ಸ್ ದ focal length, that is capital F. That is capital F. So this is equation number 4. ಹೌದಾನೆ. ಸೊ ರಿಪ್ಲೇಸಿಂಗ್ f1 and f2 ಅಥವಾ l1 and l2 by a single lens of focal length capital F. Again by using the thin lens formula we get this equation. ಹೌದಾನೆ. ಸೊ ನಾವು ಕಂಪೇರ್ ಇಕ್ವೇಷನ್ 3 and 4. ಇಕ್ವೇಷನ್ 3 ಎಲ್ಲಿದೆ? ಇಲ್ಲಿದೆ. ಇಕ್ವೇಷನ್ 4 ಇಲ್ಲಿದೆ. ಅವೆರಡನ್ನ ಕಂಪೇರ್ ಮಾಡಿ ನೋಡಿ. ಎಲ್ ಎಚ್ ಎಸ್ ಸೇಮ್. ಎಲ್ ಎಚ್ ಎಸ್ 1/v - 1/u, ಇಲ್ಲಿ 1/v - 1/u. ಹೌದಾನೆ. ಸೊ ಸಿನ್ಸ್ ಎಲ್ ಎಚ್ ಎಸ್ ಆರ್ ಸೇಮ್, ಆರ್ ಎಚ್ ಎಸ್ ಶುಡ್ ಬಿ ಸೇಮ್. ಅಂದರೆ 1 by capital F. ಇಕ್ವೇಷನ್ 4ನ ಆರ್ ಎಚ್ ಎಸ್ ಶುಡ್ ಬಿ ಈಕ್ವಲ್ ಟು ಆರ್ ಎಚ್ ಎಸ್ ಆಫ್ ದ ಇಕ್ವೇಷನ್ 3, 1 by f1 + 1 by f2. ಸೊ ದಿಸ್ ಇಸ್ ದ ಫೈನಲ್ ಇಕ್ವೇಷನ್. ವೆರಿ ಇಂಪಾರ್ಟೆಂಟ್. ಹೌದಾನೆ. ಸೊ ಅಂದರೆ 1 by f ಅಂದರೆ 1 by reciprocal of the focal length of the big lens, that is f, that will be equal to 1 by f1 + 1 by f2. ಹೌದಾನೆ. ಇದ್ರ ಫೋಕಲ್ ಲೆಂತು f1 ಇದೆ ನೋಡಿ, ಇದ್ರ ಫೋಕಲ್ ಲೆಂತು f2 ಇದೆ. ಎರಡನ್ನೂ ಕೂಡಿದ ತಕ್ಷಣ ಫೋಕಲ್ ಲೆಂತ್ f1 + f2 ಆಗಲ್ಲ. ಇಟ್ ವಿಲ್ ನಾಟ್ ಬಿ f1 + f2. ದಿಸ್ ಇಸ್ ರಾಂಗ್. ಹೌದಾನೆ. ಸೊ ಹಾಗಾದ್ರೆ ವಾಟ್ ವಿಲ್ ಬಿ ದ ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ ದ combination of these 2 lenses? The effective focal length 1 by f will be equal to 1 by f1 + 1 by f2. ಹೌದಾನೆ. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ f1 2 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ ಫೋಕಲ್ ಲೆಂತ್, f2 3 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ. ಎರಡನ್ನ ಕಂಬೈನ್ ಮಾಡಿದಾಗ ಎಷ್ಟಾಗುತ್ತೆ ಫೋಕಲ್ ಲೆಂತು? 5 ಆಗಲ್ಲ. 1 by f will be equal to 1 by 2 + 1 by 3. ಸೊ ಎಲ್ ಸಿ ಎಮ್ ತೆಗೆದ್ರೆ 6 ಎಲ್ ಸಿ ಎಮ್ ಮೇಲೆ ಕೊಡಿದ್ರೆ ಇಟ್ ವಿಲ್ ಬಿ 5. ಹೌದಾ? 1 by f is equal to 5 by 6. therefore f capital F will be equal to 6 by 5 ಸೆಂಟಿಮೀಟರ್ ಆಗುತ್ತೆ. 6 by 5 ಸೆಂಟಿಮೀಟರ್ ಅಂದರೆ ಸಮ್ 1.2 ಸೆಂಟಿಮೀಟರ್ ಆಗುತ್ತೆ. ಇವೆರಡನ್ನು 2 ಸೆಂಟಿಮೀಟ್ರು ಮತ್ತು 3 ಸೆಂಟಿಮೀಟರ್ ಇರೋ ಎರಡೂ ಲೆನ್ಸ್ನ ನೀನು ಕಂಬೈನ್ ಮಾಡಿದ್ರೆ ಅವು ಎರಡರದ್ದು ಒಟ್ಟು ಫೋಕಲ್ ಲೆಂತು 5 ಸೆಂಟಿಮೀಟರ್ ಆಗಲ್ಲ. ಇಟ್ ವಿಲ್ ನಾಟ್ ಬಿ 5 ಸೆಂಟಿಮೀಟರ್. ನೀವು ಅವಾಗ ಈ ಫಾರ್ಮಲ್ಲಿ ಯೂಸ್ ಮಾಡಬೇಕು. 1 by f is equal to 1 by f1 + 1 by f2 ಯೂಸ್ ಮಾಡಿ ಎಫೆಕ್ಟಿವ್ ಫೋಕಲ್ ಲೆಂತ್ ಕಂಡುಹಿಡಬೇಕು. ನೋಡಿ ಎಷ್ಟು ಬರ್ತಾ ಇದೆ? 1 by 2 + 1 by 3, ದಟ್ ವಿಲ್ ಬಿ ಈಕ್ವಲ್ ಟು 6 by 5 ಅಂದರೆ ಸೊ ಇಟ್ ವಿಲ್ ಬಿ ಸಮ್ 1.2 ಸೆಂಟಿಮೀಟರ್ ಬರುತ್ತೆ. ಎರಡಕ್ಕಿಂತ ಕಡಿಮೆ ಆಗ್ಬಿಡುತ್ತೆ. ಹೌದಾನೆ. ದಿಸ್ ಯು ಶುಡ್ ರಿಮೆಂಬರ್. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ 2 lenses in ಕಾಂಟ್ಯಾಕ್ಟ್. 1 by capital F is equal to 1 by f1 + 1 by f2. ಇನ್ನೇನು ಬೇಕಾದ್ರೆ ಒಂದು 10 ಲೆನ್ಸ್ ಹಾಕು. ಆವಾಗ ಇಟ್ ವಿಲ್ ಬಿ ಏನಾಗುತ್ತೆ? ಇಫ್ ಯು ಯೂಸ್ ಮೋರ್ ನಂಬರ್ ಆಫ್ ಲೆನ್ಸ್ 1 by f will be equal to 1 by f1 + 1 by f2 + 1 by f3. ಈ ಥರ ಇಟ್ ಈಸ್ ವ್ಯಾಲಿಡ್ ಫಾರ್ ಎನಿ ನಂಬರ್ ಆಫ್ ಲೆನ್ಸಸ್. f3 + 1 by f4 ಈ ಥರ ನೀನು ಎಷ್ಟನೇ ನಂಬರ್ ಆಫ್ ಲೆನ್ಸ್ನ ಆಗ್ಬೋದು. ಇದ್ರ ಪಕ್ಕ ಇನ್ನೊಂದು ಆಗ್ತದೆ, ಇನ್ನೊಂದು ಲೆನ್ಸ್, ಇದ್ರ ಪಕ್ಕ ಇನ್ನೊಂದು ಲೆನ್ಸ್, ಇದ್ರ ಪಕ್ಕ ಇನ್ನೊಂದು ಲೆನ್ಸ್, ಎಷ್ಟು ಲೆನ್ಸಲ್ಲಿ ಆಗ್ತದೆ? ನೀನು n ನಂಬರ್ ಆಫ್ ಲೆನ್ಸ್ ಹಾಕಿದರೆ 1 by f1 + 1 by f2 ಎಲ್ಲದಕ್ಕೂ ವ್ಯಾಲಿಡ್ ಆಗುತ್ತೆ. ಹೌದಾನೆ. ಇನ್ ಟರ್ಮ್ಸ್ ಆಫ್ ಪವರ್ ಆಗಿದ್ರೆ ಎಷ್ಟಾಗುತ್ತೆ? ಸೇ ಇದ್ರ ಪವರ್ P1 ಇದೆ, ಈ ಲೆನ್ಸ್ ಪವರ್ P2 ಇದೆ. ಹಾಗಾದ್ರೆ ವಾಟ್ ಇಸ್ ದ ಎಫೆಕ್ಟಿವ್ ಪವರ್? ನೋಡಿ 1 by f ಅಂದರೆ ಪವರ್ ಆಫ್ ದ ರಿಪ್ಲೇಸ್ಡ್ ಲೆನ್ಸ್. ಅವಾಗ ಎಫೆಕ್ಟಿವ್ ಪವರ್ P ವಿಲ್ ಬಿ ಈಕ್ವಲ್ ಟು 1 by f1 ಅಂದರೆ P1. ಈಗ ಗೊತ್ತು P is equal to 1 by f ಅಂತ. ನೀನು ಪವರ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್ ಟು ಫೋಕಲ್ ಲೆಂತ್ ಪ್ಲಸ್ 1 by f2 ಅಂದರೆ P2. ಮೂರನೇ ಲೆನ್ಸ್ ಇದ್ದಿದ್ರೆ P3. ಈ ಥರ ನೀನು ಆಲ್ಜಿಬ್ರಾಯಿಕ್ ಸಮ್ ಎಂತ ಕರಿತೀವಿ? ಅದಕ್ಕೆ ಆಲ್ಜಿಬ್ರಾಯಿಕ್ ಸಮ್. ಹೌದಾನೆ. ಸೊ ನೀನು ಪವರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಈ ಥರ ಮಾಡಬೇಕು. ವೇರ್ P is the net power
ಪಿ ಇಸ್ ಅದಕ್ಕೆ ಅಂತ ಕರಿತೀವಿ ನಾವು ನೆಟ್ ಪವರ್ ಅಂತ ಕರಿತೀವಿ, ಹೌದಾನೆ. ಸೊ ಪಿ ಇಸ್ ಎ ನೆಟ್ ಪವರ್ ಆಫ್ ದ ಲೆನ್ಸ್ ಕಾಂಬಿನೇಷನ್. ನೆಟ್ ಪವರ್ ಅಂದರೆ ಏನು ಅಂದರೆ ಇಟ್ ಇಸ್ ಆಲ್ಜಿಬ್ರಾಯಿಕ್ ಸಮ್, ಇಟ್ ಇಸ್ ದ ಆಲ್ಜಿಬ್ರಾಯಿಕ್ ಸಮ್, ಹೌದಾನೆ. ಸೇ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್, ಹೌದಾನೆ. ಸೊ ಫಸ್ಟ್ ಲೆನ್ಸ್ ಸೇ ದ ಪವರ್ ಆಫ್ ದ ಫಸ್ಟ್ ಲೆನ್ಸ್ ಈಸ್ P1 ಈ ಸಮ್ 2.5 ಡಯಾಪ್ಟರ್. ಸೆಕೆಂಡ್ ಲೆನ್ಸ್ದು P2 say it is of the power is -1 diopter. Again, what is the effective power? P will be equal to P1 plus P2. 2.5 ಪ್ಲಸ್ 1 ಮಾಡೋಕ್ಕಿಲ್ಲ, ಆಲ್ಜಿಬ್ರಾಯಿಕ್ ಸಮ್ ನಂಬರ್ಗಳನ್ನ ಆ ಥರ ನಾವು ಇಂಟೀಜರ್ಸ್ನ ಕೊಡ್ತೀವಿ ಅದೇ ಥರ ಏನಾಗುತ್ತೆ 2.5 ಪ್ಲಸ್ ಆಫ್ -1 ಎಷ್ಟಾಗುತ್ತೆ, ಇಟ್ ವಿಲ್ ಬಿ 1.5 ಆಗುತ್ತೆ. ಈಗ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಇಟ್ ವಿಲ್ ಬಿ 1.5 ಡಯಾಪ್ಟರ್. ಈ ಥರ ನಂಬರ್ಗಳನ್ನ ಯಾವ ಥರ ಆಲ್ಜಿಬ್ರಾಯಿಕ್ ಸಮ್ ಮಾಡ್ತೀವೋ ಅದೇ ಥರ ನೀನು ಪವರ್ನು ಕೊಡಬೇಕು, ಅದು ನೆಗೆಟಿವ್ ಸೈನು ಮತ್ತು ತಲೆಯಲ್ಲಿ ಹಿಡ್ಕೊಂಡೆ ನೀನು ಕೊಡಬೇಕು, ಹೌದಾನೆ. ಸೊ ದಿಸ್ ಇಸ್ ಅಬೌಟ್ ದ ಪವರ್ ಆಫ್ ದ ಲೆನ್ಸ್, ಹೌ ಟು ಕಂಬೈನ್ ದ ಪವರ್, ಹೌದಾನೆ. ನೋಡಿ ಫೋಕಲ್ ಲೆಂತ್ಗಾದರೆ ಈ ಫಾರ್ಮುಲಾ, ಎಫೆಕ್ಟಿವ್ ಪವರ್ ಕಂಡುಹಿಡಿಬೇಕಂದ್ರೆ P ಈಸ್ ಈಕ್ವಲ್ ಟು P1 ಪ್ಲಸ್ P2 ಪ್ಲಸ್ P3 ಎಕ್ಸೆಟ್ರಾ ಅಪ್ ಟು ಎಲ್ಲಿ ಬೇಕಾದ್ರು, ಹೌದಾನೆ, ಎಷ್ಟು ಬೇಕಾದ್ರೂ ಆಗ್ಬೋದು. ಅದೇ ನೀನು ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಫಿಕೇಷನ್, ಸೇ ಇಟ್ಸ್ ಮ್ಯಾಗ್ನಿಫಿಕೇಷನ್ M1 ಇದೆಯಪ್ಪ ಫಸ್ಟ್ ಲೆನ್ಸ್ದು, ಸೆಕೆಂಡ್ ಲೆನ್ಸ್ದು ಮ್ಯಾಗ್ನಿಫಿಕೇಷನ್ M2 ಇದೆ. ಆದರೆ ವಾಟ್ ಇಸ್ ದ ಎಫೆಕ್ಟಿವ್ ಮ್ಯಾಗ್ನಿಫಿಕೇಷನ್, ಈ ಥರ ಒಂದು 4-5 ಲೆನ್ಸ್ ಇದೆ ಮತ್ತೆ ಕೂಡಂಗಿಲ್ಲ ನೋಡಿ. ಎಫೆಕ್ಟಿವ್ ಮ್ಯಾಗ್ನಿಫಿಕೇಷನ್ M ವಿಲ್ ಬಿ ಈಕ್ವಲ್ ಟು M1 ಮೊದಲನೇ ಲೆನ್ಸ್ ಮ್ಯಾಗ್ನಿಫಿಕೇಷನ್ ಇಂಟು ಗುಣಿಸ್ಬೇಕು ಮಲ್ಟಿಪ್ಲೈ ಸೆಕೆಂಡ್ ಲೆನ್ಸ್ ಮ್ಯಾಗ್ನಿಫಿಕೇಷನ್ M2 ಇಂಟು ಥರ್ಡ್ ಲೆನ್ಸ್ ಮ್ಯಾಗ್ನಿಫಿಕೇಷನ್ M3. ಈ ಥರ ಮ್ಯಾಗ್ನಿಫಿಕೇಷನ್ ಬೇಕು ಅಂದರೆ ಯು ಶುಡ್ ಮಲ್ಟಿಪ್ಲೈ. ಯಾಕಂದ್ರೆ ನಿನಗೆ ಗೊತ್ತು ಮೈಕ್ರೋಸ್ಕೋಪಲ್ಲಿ ನೋಡಿರ್ತೀರ, ಯಾವುದೋ ಒಂದು ಲೆನ್ಸ್ ಮೇಲೆ 10x ಅಂತ ಬಂದಿರುತ್ತೆ, ಇನ್ನೊಂದು ಲೆನ್ಸ್ ಮೇಲೆ 100x ಅಂತ ಬಂದಿರುತ್ತೆ, ಅಂದರೆ 100 ಟೈಮ್ಸ್ ಅಂತ ಅದು ಎಕ್ಸ್ ಅಂದರೆ. ಹಾಗಾದ್ರೆ ಇವೆರಡನ್ನೂ ಕೂಡಿದಾಗ ವಾಟ್ ಇಸ್ ದ ಎಫೆಕ್ಟಿವ್ ಮ್ಯಾಗ್ನಿಫಿಕೇಷನ್ 100 ಇಂಟು 10 1000 ಟೈಮ್ಸ್ ದೊಡ್ಡದಾಗ್ಬಿಡುತ್ತೆ ಇಮೇಜು. ದಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಫಿಕೇಷನ್. ಎಫೆಕ್ಟಿವ್ ಮ್ಯಾಗ್ನಿಫಿಕೇಷನ್ M ವಿಲ್ ಬಿ ಈಕ್ವಲ್ ಟು M1 ಇಂಟು M2 ಇಂಟು ಎಕ್ಸೆಟ್ರಾ, M1 ಇಂಟು M2 ಇಂಟು ಎಕ್ಸೆಟ್ರಾ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಫೋಕಲ್ ಲೆಂತ್. ನೋಡಿ 3 ಬಂತು, ಒಂದು ಎಫೆಕ್ಟಿವ್ ಫೋಕಲ್ ಲೆಂತ್ಗೆ ಈ ಈಕ್ವೇಷನ್, ಹೌದಾ. ಸೊ ನಂಬರ್ ಆಫ್ ಟರ್ನ್ಸ್ ಪವರ್ಗೆ ಈ ಈಕ್ವೇಷನ್, ಮ್ಯಾಗ್ನಿಫಿಕೇಷನ್ ಆದರೆ ಈ ಈಕ್ವೇಷನ್ ಯು ಶುಡ್ ರಿಮೆಂಬರ್, ಹೌದಾನೆ. ಅಕಸ್ಮಾತ್ ಇಫ್ ದ ಲೆನ್ಸಸ್ ಆರ್ ಸಪ್ರೇಟೆಡ್, ಹೌದಾನೆ. ಸೊ ಇಫ್ ದ ಲೆನ್ಸಸ್ ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ D, ನೋಡಿ ಯಾಕಂದ್ರೆ ಈ ಥರ ಇದೆ. ಸೊ ಒಂದು ಲೆನ್ಸ್ ಇಲ್ಲಿದೆ, ಇನ್ನೊಂದು ಲೆನ್ಸ್ ಇಲ್ಲಿದೆಯಪ್ಪ. ಸೇ ಇಟ್ಸ್ ಅ ಫೋಕಲ್ ಲೆಂತ್ F1, ಇಟ್ ಇಸ್ ಅ ಫೋಕಲ್ ಲೆಂತ್ F2. ಸೇ ನಾವು ದೇ ಆರ್ ಸಪ್ರೇಟ್ ಬೈ ಡಿಸ್ಟೆನ್ಸ್ D, ಎರಡು ನಡುವೆ DS ಸಪ್ರೇಷನ್ ಇದೆಯಪ್ಪ. ಅವಾಗ ವಾಟ್ ಇಸ್ ದ ಎಫೆಕ್ಟಿವ್ ಫೋಕಲ್ ಲೆಂತ್, ನೋಡಿ ಇದಕ್ಕೆ ಬೇರೆ ಫಾರ್ಮುಲಾ. ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ ದ ಕಾಂಬಿನೇಷನ್ 1/F ವಿಲ್ ಬಿ ಈಕ್ವಲ್ ಟು 1/F1 ಪ್ಲಸ್ 1/F2. ಇಲ್ಲಿಗೆ ನಿಲ್ಲಿಸ್ತಾ ಇದ್ವಿ ಯಾವಾಗ ಅಂದರೆ ಕಾಂಟ್ಯಾಕ್ಟಲ್ಲಿ ಇದ್ದಾಗ, ಬಟ್ ಇಲ್ಲ ಅವು ಕಾಂಟ್ಯಾಕ್ಟ್ ಇಲ್ಲ, ಸಪ್ರೇಟ್ ಆಗಿದೆ. ಅವಾಗ ಏನಾಗುತ್ತೆ -D ಡಿವೈಡ್ ಬೈ F1 ಇಂಟು F2. ಇದು ಫಾರ್ಮುಲಾ ನೆನಪಿರಬೇಕು. ದಿಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಫಾರ್ಮುಲಾ ಹೆಂಗೆ ಬಂತು ಅಂತ ಬೇಡ, ಜಸ್ಟ್ ರಿಮೆಂಬರ್ ವೆನ್ ದ ಲೆನ್ಸಸ್ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್. ವೆನ್ ದ ಲೆನ್ಸಸ್ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್, they are separated by distance D, then this will be the effective focal length. This will be the effective focal length of two lenses which are separated by distance D. Separated by distance D. ಹೌದಾನೆ. So this is about combination of lenses. Combination of lenses. So we shall stop here. ಹೌದಾ. ಸೊ ಎಲ್ಲ ಕರೆಕ್ಟಾಗಿ ನೋಟ್ಸ್ ಗೀಟ್ಸ್ ಎಲ್ಲ ಬರ್ಕೊಂಡು ರೆಡಿ ಇರ್ರಿ, ಹೌದಾ. ಸೊ we shall stop here.